ಹಲೋ ನಮಸ್ತೆ ಎಲ್ರಿಗೂ ಡಾಕ್ಟರ್ ಪಿ ಆರ್ ಕೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಏನು ತಿಳಿಸ್ತಾ ಇದ್ವಿ ಅಂತ ಹೇಳಿದರೆ, ಈಗ ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಗ್ತಾ ಇದೆ ಅಂತ ಸುದ್ದಿ ಬರ್ತಾ ಇದೆ. ಸೊ ಹಾಗಾಗಿ ಈ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಹಾಗಾಗಿ ಫಸ್ಟ್ ಕ್ವಶನ್ಸ್ ಏನಿದೆ ಅನ್ನೋದನ್ನು ನಾವು ನೋಡೋಣ. ಬಾಂಬೆ ಗೆಜೆಟಿಯರ್ ಅನ್ನು ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಪ್ರಕಟಿಸಲಾಯಿತು? ಇದರ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ 1894ರಲ್ಲಿ ಪ್ರಕಟಿಸಲಾಯಿತು. ಸ್ನೇಹಿತರೆ, ಇದು 2019ರ ಕ್ವಶನ್ ಪೇಪರ್ ಆಗಿರುತ್ತೆ, ನೆನಪಿರಲಿ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲನೇ ಬಾರಿ ವೀಕ್ಷಿಸ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ? ಸೊ ಎರಡನೇ ಕ್ವಶನ್ ನೋಡೋಣ. ಕನ್ನಡ ಕುಲಪುರೋಹಿತ ಎಂದು ಯಾರನ್ನು ಕರೆಯಲಾಗುತ್ತದೆ? ಕನ್ನಡ ಕುಲಪುರೋಹಿತ ಎಂದು ಆಲೂರು ವೆಂಕಟರಾವ್ರವರನ್ನು ಕನ್ನಡದ ಕುಲಪುರೋಹಿತ ಎಂದು ಕರಿತೀವಿ ಸ್ನೇಹಿತರೆ. ಹಾಗೆ ಮೂರನೇ ಕ್ವಶನ್ ಅನ್ನು ನೋಡೋದಾದರೆ, ಯಾವ ವರ್ಷದಲ್ಲಿ ಸೆಬಿಯನ್ನು ಪ್ರಾರಂಭಿಸಲಾಯಿತು? ಸೆಬಿ, ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಇದು 1992ರಲ್ಲಿ ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಮುಂಬೈನಲ್ಲಿದೆ. ಓಕೆ, ನಾಲ್ಕನೇ ಕ್ವಶನ್ ನೋಡೋಣ. ಗ್ರಾಮಿ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ? ಗ್ರಾಮಿ ಪ್ರಶಸ್ತಿ ಸಂಗೀತ ಕ್ಷೇತ್ರಕ್ಕೆ ನೀಡಲಾಗುತ್ತದೆ. ಹಾಗೆ ಆಸ್ಕರ್ ಪ್ರಶಸ್ತಿ ಯಾವುದಕ್ಕೆ ನೀಡ್ತಾರೆ? ಆಸ್ಕರ್ ಪ್ರಶಸ್ತಿ ಬಂದ್ಬಿಟ್ಟು ಸಿನಿಮಾ ಕ್ಷೇತ್ರಕ್ಕೆ ನೀಡುವಂಥದ್ದು, ಓಕೆನಾ? ಸೊ ಐದನೇ ಕ್ವಶನ್ ನೋಡೋಣ. ಇಂಡಿಯಾ ಹೌಸ್, ಭಾರತದ ಮನೆ, 1905ರಲ್ಲಿ ಲಂಡನ್ನಲ್ಲಿ ಯಾರು ಪ್ರಾರಂಭಿಸಿದರು? ಸರಿಯಾದಂಥ ಉತ್ತರ ಶ್ಯಾಮಾಜಿ ಕೃಷ್ಣ ವರ್ಮ. ಸೊ ಇದು ಸ್ನೇಹಿತರೆ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಇವತ್ತು ನಾವು 5 ಪ್ರಶ್ನೆಗಳನ್ನು ನಾವು ಇವತ್ತು ಬಿಡಿಸಿದ್ದೀವಿ. ಸೊ ನಿಮಗೇನಾದರೂ ಮುಂದೆ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ, ಓಕೆನಾ? ಕಮೆಂಟ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮ್ಮ ಚಾನಲ್ನ ಸ್ನೇಹಿತರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಥ್ಯಾಂಕ್ ಯು.